ರೊಟ್ಟಿ ಅಂತೂ ಮಾಡ್ದೆ. ಪಲ್ಯ ಏನು ಮಾಡ್ಬೇಕೀಗ? ಈ ಪಲ್ಯದೊಂದು ಕೆಟ್ಟ ಬೇಸರವ. ಏನು ಮಾಡ್ಬೇಕು ಅನ್ನೋದ್ರಾಗೆ ಅರ್ಧ ಟೈಮೇ ಹೋಗ್ಬಿಡ್ತದೆ ಆ ಕಡೆ. ಬಿಸಿ ರೊಟ್ಟಿ ಮಾಡೀನಿ. ಹೆಂಗೆ ಒಂದಿಟ್ಟು ಹಸಿಮೆಣ್ಸಿನ್ಕಾಯಿ ಖಾರ ಕೊಡ್ತೀನಿ, ಚಂದ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಕೊಟ್ಟಿದ್ರೆ ಮಸ್ತ್ ರುಚಿ ಬರ್ತದೆ ರೊಟ್ಟಾಗ, ಬಿಸಿ ರೊಟ್ಟಾಗ. ನೀನು ಕಂಡಾಬಿಟ್ಟು ಮೆಣ್ಸಿನ್ಕಾಯಿ ತೊಗೊಂಡು ಬಂದಾರ ಅತ್ತೆರು. ಅದ್ರ ಜೊತೆ ಏನು ಪಲ್ಯ ಮಾಡಂತಾರೆ ಕೇಳ್ತೀನಿ. ಸೊಪ್ಪಂತರೂ ಏನೂ ಇಲ್ಲ ಅನ್ಕೋತ ಅದಿಟ್ಟು ಮೆಣ್ಸಿನ್ಕಾಯಿ ತೊಗೊಂಡು ಬಂದಾರ. ಮನೆಗೂ ಏನೂ ಇಲ್ಲ, ಒಂದು ಆಲೂಗಡ್ಡೆನೂ ಇಲ್ಲ, ಒಂದು ಏನಿಲ್ಲ. ತಡಿವ ಅವರಿಗೆ ಹೋಗಿ ಕೇಳ್ತೀನಿ ಏಟಂತ ಒಬ್ಬಕ್ಕೆ ವಿಚಾರ ಮಾಡ್ಕೊತ ಕೂಡ್ಲಿ. ಹಂಗೆ ಜಿಗಿತಾ ನೋಡಕ್ಕಿ ಅತ್ತಿ ಮುಂದೆ ಚಂಗ್ 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 ಅನ್ಕೊತ ಟಿಪ್ ಟಾಪ್ ಆಗಿ ನಡೆದೇ ಬಿಟ್ಟೋಳು. ಹಾಗೆ ಅತ್ತಿ ಮುಂದೆ ಅತ್ತಿಗೊಂದು ಮಾತು ಹೇಳಿ ಹೋಗ್ಬೇಕನ್ನೋದಿಲ್ಲ. ನೋಡು ಹೆಂಗೆ ಹೋಗ್ತಾಳ. ಟಿ ವಿ ನೋಡೋದ್ರಾಗ ಮುಣುಗ್ ಹೋಗ್ಯಾಳ ನಮ್ಮ ಅತ್ತಿ. ಈಗ ಹೆಂಗೆ ಕೇಳಿವ ನಾನು? ಕೇಳಬೇಕಲ್ಲ. ಮತ್ತೀಗ ಟಿ ವಿ ನೋಡೋದು ಮುಗಿಯೋದು ಊಟಕ್ಕೆ ಏನು ಮಾಡಿದೆ ಅಂತ ಕೇಳ್ತಾಳ. ಈಗ ಕೇಳ್ಬಿಡ್ತೀನಿ, ಮತ್ತೆಲ್ಲ ಅವಾಗ ಬೈಸ್ಕೊಲ್ಲ ನಾನು. ಅತ್ತಿರಿ ಹೇಳುವ ಏನು? ಇದು ಅತ್ತಿ ಬಿಸಿ ರೊಟ್ಟಿ ಮಾಡೀನಿ. ಮನೆಗೆ ಯಾವುದು ಸೊಪ್ಪೇ ಇಲ್ಲರಿ ಅತ್ತಿ. ಏನಾರ ಪಲ್ಯ ಮಾಡಾಮಿ ಅಂತಂದ್ರೆ ಒಂದಿಟ್ಟು ಸೊಪ್ಪೂ ಇಲ್ಲ, ಒಂದು ಯಾವುದು ತರಕಾರಿನೇ ಇಲ್ಲರಿ ಅತ್ತಿ ಹೊಟ್ಟೆ ಮನ್ಯಾಗ. ಅದಕ್ಕೆ ಏನು ಮಾಡ್ಲಂತ ತಿಳಿಲಿಲ್ಲ, ಮತ್ತು ಕೇಳಿದ್ರೆ ಆಯ್ತು ಅಂತೇಳಿ ಬಂದ್ರಿ. ಏನು ಮಾಡ್ರಿ ಅತ್ತಿ? ಅಲ್ಲವಾ ನೀ ನನಗೆ ಸೊಪ್ಪಿಲ್ಲ ಅಂತಂದ್ರೆ ನಾ ಏನು ಮಾಡಲಿ? ಈಗ ಹೋಗಿ ತಂದು ಕೊಡ್ಲಕ್ಕಾಗ್ತದ ನನಗೆ? ನಿನಗೆ ನಿನ್ನೆ ಹೇಳೀನಿ, ಬಟ್ಟೆ ಮೆಣ್ಸಿಗೆ ಕಡ್ಕೊಂಡು ಬಂದಿನವ, ಅದು ಬಿಸಿಲಾಗ ಹೊತ್ಕೊಂಡು ಬಂದಿನ ಬುಟ್ಟಿ. ಸೊಂಟ ಅನ್ನೋದು ಹಿಡಿದು ಹೋಗ್ಯದ, ಕಾಲು ಕೈ ಎಲ್ಲ ಜಡ ಬಂದಂಗೆ ಆಗ್ಬಿಟ್ಟವ. ಅದಕ್ಕೆ ನಂಗೆ ನಾಳೆಗೆ ಏನು ಕೆಲಸ ಹೇಳಕ್ಕೆ ಹೋಗಬೇಡ, ನಾನು ಮನ್ಯಾಗ ಆರಾಮ್ ಕುಂತು ಬಿಡ್ತೀನಿ ಅಂತ ಹೇಳೀನಿ ನಿನಗೆ. ಮತ್ತು ಈಗ ಬಂದು ನನಗೆ ಸೊಪ್ಪಿಲ್ಲ ಅಂತಂದ್ರೆ ನಾ ಏನು ಮಾಡಲಿ? ಒಂದು ತಟಕ ನಿಮ್ಮ ಮಾವಗ ಫೋನ್ ಮಾಡಿ ಹೇಳು, ಒಂದಿಟ್ಟು ಸೊಪ್ಪದು ತಂದು ಕೊಡ್ರಿ ಮಾವರೇ, ಹಿಂಗೆ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಬೇಕಾಗ್ಯದ. ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀರಿ, ಮತ್ತು ಅವಾಗ ಏನು ಮಾಡ್ಬೇಕ್ರಿ? ಅದಕ್ಕೆ ತಂದು ಕೊಡ್ರಿ, ಇಲ್ಲ ಯಾರು ಆಳು ಮಕ್ಕಳ ಕೈಲಿ ಒಂಚೂರು ಕಳಿಸ್ರಿ ಅಂತ ಹೇಳುವ. ಎಲ್ಲ ನನಗೆ ಕೇಳಿದ್ರೆ ನಾ ಏನು ಮಾಡಲಿ? ಇನ್ನೂ ಎಷ್ಟು ದಿನ ಅಂತೇಳಿ ಈ ವಜ್ಜಿ ಹೊತ್ಕೊಂಡು ಕೊಡಲಿ ನಾನು? ಇಲ್ಲವ, ನನಗೇನು ಕೇಳಕ್ಕೆ ಬರಬೇಡ ಅರ್ಚಿ, ನನಗೆ ಟಿ ವಿ ನೋಡಕ್ಕೆ ಬಿಡು. ಇಂಟ್ರೆಸ್ಟಿಂಗ್ ಅದ ಗೊತ್ತೇನೋ ಸ್ಟೋರಿ. ನನಗೆ ಅಡುಗೆದು ಉತ್ಸಾಹರಿನೇ ಕೇಳಕ್ಕೆ ಬರಬೇಡ. ಹೋಗಿ ನಿಮ್ಮ ಮಾವು ಫೋನ್ ಹಚ್ಚು, ನೋಡು ಏನಂತಾರೆ ನಿಮ್ಮ ಮಾವು. ತಂದು ಕೊಟ್ರ ಮಾಡು. ಕುಂತೋಳು ಅತ್ತಿ ಮುಂದೆ ಕುಂತಾಳ ನೋಡು. ಆಕಿಗೆ ಒಂದು ಈಟ್ ಅಂಜಿಕಿಲ್ಲ ನೋಡು ಅತ್ತಿ ಮುಂದೆ. ಯವ್ವ ಆ ಶರಿ ಬಾಟ್ಲಿ ಹಿಡ್ಕೊಂಡು ಕುಡ್ಕೋತ ಕುಂತಾಳ. ಅವ್ರ ಅತ್ತಿ ಏನೋ ಅನ್ನಲ್ಲೇ ಹೋಗಳ. ಅವ್ರ ಅತ್ತಿ ಈಕಿಗೆ ಎಲ್ಲಿ ಗುರ್ತು ಹಿಡ್ದಾಳೋ ಇಲ್ಲೋ ನೋಡು, ಹೆಂಗೆ ಕುಡಿಯತ್ತಾಳ. ಯವ್ವ ಎಂತ ಹೆಂಗೆ ಸೇವ್ ಐಕಿ. ಒಂದು ಜರ ಅಂಜಿಕಿಲ್ಲ ನೋಡು ಅತ್ತಿದು. ಯವ್ವ ಹಂಗೆ ಕುಡಿಯಕತ್ತದಿಕ್ಕ. ನಮ್ಮ ಅತ್ತಿ ಅಂತೂ ಧಾರವಾಡದಾಗ ಮುಳುಗ್ ಹೋಗ್ಯಾಳ. ತಡಿವಮ್ಮ ಅವರಿಗೆ ಒಂದಿಟ್ಟು ಫೋನ್ ಮಾಡಿ ಕೇಳ್ತೀನಿ ಮತ್ತೇನು ಮಾಡಲಿ. ಛೇ, ಈ ಅಡ್ವರ್ಟೈಸ್ ಒಂದು ತಲೆ ಬ್ಯಾಸರ ಕಡೆ. ಹಿಂಗೇನಾರ ಒಂದು ಇಂಟ್ರೆಸ್ಟಿಂಗ್ ನಡೀತಿರ್ತದ ಸೀನ, ಅದೇ ಟೈಮಿಗೆ ಅಡ್ವರ್ಟೈಸ್ ಹಾಕ್ತಾವ. ಜಕ ಎಷ್ಟು ಕರೀಲಕತ್ತೀನಿ, ಒಟ್ಟೆ ಕಿವಿಗೆ ಹಾಕೊಲತ್ತಿಲ್ಲಿವ ಯಾರು. ಅಯ್ಯವ್ವ ಮನೆಗೆ ಹರ ಇಲ್ಲ ಅಂತ ಹೇಳಿ ಮತ್ತೆ ನಾನೇ ಒಳಗೆ ಬಂದ. ಅಲ್ಲ ಅಂಥದ್ದೇನು ಬೀಸಿ ಇದ್ದೀರಿ ಬಾ ಮನೆ ಮಂದಿ? ಇಲ್ಲೇ ಸುಶೀಲಕ್ಕ, ನಾ ಕೇಳಿಲ್ಲ ತಗೋವ. ಕೇಳಿದ್ರೆ ನಾ ಎದ್ದು ಬರಲ್ಲೇನು? ಇಲ್ಲ ನಿನಗರ ಕರಿತೀನಿ. ಕೇಳಿಲ್ಲವ, ನಾನು ಧಾರ್ವೆ ನೋಡ್ಕೊತ ಕುಂತಿದ್ದಲ್ಲ, ಹಾಗಾಗಿ ಆ ಧಾರ್ವೆ ಧ್ಯಾನ ಗೊತ್ತಾಗಲಿಲ್ಲ ನನಗೆ ಕರೆದಿದ್ದು. ಇನ್ನು ನನ್ನ ಸೊಸಿ ಅಂತರೂ ಆಕೆ ಅಡುಗೆ ಮಾಡ್ಲಾಗತ್ತ ಅಡುಗೆ ಮನೆಯಾಗ, ಹಾಗಾಗಿ ಆಕಿನೂ ಕೇಳಕ್ಕಿಲ್ಲ. ಬಾ ಕೂಡ್ ಬಾ. ಆಯ್ತೇನು ಕೆಲಸ? ಕೆಲಸ ಎಲ್ಲ ಆಯಿತು. ಹಾಗೆ ಊಟ ಅದು ಎಲ್ಲ ಮಾಡಿ ಒಂಚೂರು ಹೋಗಿ ಬಂದ್ರೆ ಆಯಿತು. ಕೆಂಚಕ್ಕನ ಮನೆಗೆ ಏನು ಮಾಡ್ಲಾಕತ್ತಾಳೇನೋ ಅದಕ್ಕೆ ಬಂದವ ನಾನು. ನೀ ಏನು ಮನೆ ಕಡೆಗೆ ಬರೋದೇ ಬಿಟ್ಟಿವ, ಒಂದಿನ ಬಂದಿಲ್ಲ. ಮೊನ್ನೆ ಈಕಿನ ಮನೆಗೆ ಹೋಗಿದ್ದಂತ ಅಲ್ಲಿಂದೇ ನಮ್ಮ ಮನೆ ಮುಂದಿಂದೆ ನಮ್ಮ ಮನೆಗೆ ಬಂದಿಲ್ಲ ನೀನು. ಆ ಕುಸುಮಿ ಮನೆಗೆ ಹೋಗಿದ್ದಿಲ್ಲ ನೀನು. ಮತ್ತು ನಾವೇನು ಅಟ್ಟು ಬೇಡ ಅದೇವೇನು ನಿನಗೆ? ಯಾಕೋ ಇವ ಇತ್ತೀಚಿಗೆ ನೀ ನಮ್ಮ ಮನೆಗೆ ಬರೋದೇ ಬಿಟ್ಟಿದ್ ಬಿಡು. ಅಂಥದ್ದು ನಾವೇನು ಮಾಡಿದ್ದೇವೋ ಏನೋ ನಿನಗೆ ಯಾರು ಹೇಳಿದ್ರು ನಾ ಕುಸುಮಿ ಮನೆಗೆ ಹೋಗಿದ್ದು? ನನ್ನ ಸೊಸಿ ಮತ್ತಾರು ನನ್ನ ಸೊಸಿ ಅಂದಳು. ನೀವೇ ಗೆಳತಿಯರ್ ಅಂಥೇಳಿ ಬಡ್ಕೋತೀರಿ. ಅವರು ಕೆಂಚಕ್ಕರು ಇಲ್ಲಿಂದ ನಮ್ಮ ಮನೆ ಮುಂದಿಂದೆ ಎಲ್ಲ ನೋಡ್ಕೋತೆ ಹೋಗ್ಲಾಕತ್ತಾರ. ಒಂದು ಮಾತು ಹೇಳೋಕ್ಕೂ ಬಂದಿಲ್ಲ, ಕೇಳೋಕ್ಕೂ ಬಂದಿಲ್ಲ. ಕುಸುಮಕ್ಕವ್ರ ಮನೆಗೆ ಹೋಗ್ಯಾರ ಕಾಣಿಸ್ತದ. ಮತ್ತು ಅಲ್ಲಿಂದ ಕುಸುಮಕ್ಕವರು ಮತ್ತು ಕೆಂಚಕ್ಕವ್ರು ಸೇರಿ ಇಲ್ಲಿಂದೆ ನೋಡ್ಕೋತೆ ಹಾಗೆ ಹೋದರು. ನಮ್ಮ ಮನೆ ದಾಟೆ ಹೋದ್ರು. ಖರೆ ಇಲ್ಲಿ ಒಳಗೆ ಏನಾಯ್ತಂತೆ ಕೇಳೋಕ್ಕೆ ಬಂದಿಲ್ಲ. ನೀವೇ ಗೆಳತಿಯರ್ ಅಂತ ಬಡ್ಕೋತೀರಿ. ನಿಮ್ಮ ಗೆಳತಿಯರು ನೋಡ್ರಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರ, ಯಾರು ಸಬರಿ ಯಾಕೆ ಬೇಕಂಥೇಳಿ ಅಂದಳು. ನನಗೆ ಭಾಳ ಕೆಟ್ಟ ಬೇಜಾರಾಯ್ತು ನೋಡಿ ಕೆಂಚಕ್ಕ. ಯಾಕೆ ಹಿಂಗೆ ಮಾಡಿದಿ ನೀನು? ಒಂದು ಮಾತರ ಮನುಷ್ಯ ಬಂದು ಏನಾಯ್ತಂತೆ ಕೇಳೋದು ಮಾಡೋದು. ಒಂದು ದಿನ ಸತ್ತರ ಅಳ್ತಾರ, 2 ದಿನ ಸತ್ತರ ಅಳ್ತಾರ, ದಿನಾಲು ಸತ್ತರ ಯಾರು ಆಡ್ಬೇಕು? ದಿನ ಬೆಳಗಾದ್ರೆ ಕಚ್ಚಾಡ್ತಾರ. ಎಟ್ಟಂತ ಹೇಳ್ತದ ಮನುಷ್ಯ? ಏನು ಹೇಳ್ಬೇಕವ ಈಕಿಗೆ? ಎಲ್ಲ ಟೈಮಿಗೆ ಬಂದಳಲ್ಲೇ ಬಾಕಿ ಕುಸುಮಿ. ಕುಸುಮಿ ಬಂದೆ? ಬಾ, ಚಲೋ ಟೈಮಿಗೆ ಬಂದೆ ನೋಡು. ನೋಡಿಲಿ ಸುಶೀಲಕ್ಕ ಪಾಪ ಬೇಜಾರು ಮಾಡ್ಕೊಂಡಾಳ ನಮ್ಮಿಬ್ಬರ ಮೇಲೆ. ಒಂಚೂರು ಆಕಿಗೆ ನೀನೇ ಹೇಳು,
ಯಾಕೆ ಹಂಗೆ ಆಕಿನ ಮನೆಗೆ ನಾವು ಬಿಡಿಸ್ಲಿಕ್ಕೆ ಹೋಗಿಲ್ಲ ಅಂಥೇಳಿ ನೀನೇ ಹೇಳು. ಅವತ್ತು ಆಕಿ ಜಗಳ ಮಾಡ್ಲಕತ್ತಿರಲ್ಲ ಅತ್ತಿ ಸಸಿ, ನಾನು ನಿಮ್ಮ ಮನೆಗೆ ಬಂದಿದ್ದಲ್ಲ, ಅದಕ್ಕೆ ಆಕಿಗೆ ಸಸಿ ಅಂದಾಳಂತ, ನೀನೇ ಗೆಳತಿಯರ್ ಅಂತೇಳಿ ಬಡ್ಕೋತಿ, ನಿನ್ನ ಗೆಳತಿಯರ್ ನೋಡಿ ಇಲ್ಲಿಂದ ಓಡಾಡ್ಲಕತ್ತಾರ, ಒಬ್ಬರು ಬಂದು ಹಣಿಗೆ ಹಾಕಲ್ಲೋಗ್ಯಾರ ಅಂತ ಅಂದಾಳಂತ. ಒಂಚೂರು ಹೇಳು ಕುಸುಮಿ, ಎದಕ್ಕೆ ನಾವು ಅವತ್ತು ಆಕಿನ ಮನೆಗೆ ಹೋಗಿಲ್ಲ ಅಂಥೇಳಿ ನೀನೇ ಒಂಚೂರು ಹೇಳು. ನಾನು ಒಳ್ಳೆ ಇವ್ರ ನಡಕ್ಕೆ ಬಂದು ಸಿಕ್ಕಾಕೊಂಡು ಬಿಟ್ಟಲ್ಲೇವ, ಇನ್ನೊಂದು ಜರ ನಿಂತರ ಬರಲಿಲ್ಲ, ನಾನು ಇವ್ರ ಪಂಚಾಯತಿ ಮಾಡಕ್ಕೆ ನಿಂತು ಬಿಟ್ಟಾರ. ಅಲ್ಲ ಈಕಿ ಕಿಂಚಕ್ಕೆ ನೋಡು, ನನಗೆ ಹೇಳಲ್ಲಕತ್ತಾಳ, ನಾನು ಈಕಿಗೆ ನಮ್ಮ ಮನೆಗೆ ಬಾ ಅಂತ ಹೇಳಿನೇನು, ಅದು ಸುಶೀಲಕ್ಕನ ಮನೆ ದಾಟಿ ನಮ್ಮ ಮನೆಗೆ ಬಾ ಅಂತ ಹೇಳಿನೇನು, ಈಗ ನೋಡು ನನಗೆ ಮುಂದೆ ಮಾಡ್ಲಕತ್ತಾಳ, ನಾನೇನು ಹೇಳ್ಬೇಕೇವ ಈಗ? ಏನು ಕೊಣಗಾಕತ್ತಿದಿ, ಕೊಣಗದ್ ಬಿಡು, ನನಗೆ ಹೇಳು. ಅಲ್ಲವತ್ತ ಕೆಂಚಕ್ಕನ ಸಂಗಟ ಅಟ್ಟು ಓಡಾಡ ಬದ್ಲಿ ಯಾಕೇನೋ ಕಚ್ಚಾಡಕತ್ತಾರ ಅತ್ತಿ ಸಸಿ, ಒಂಚೂರು ಹೋಗಿ ಕೇಳಮ್ಮಿ, ನನ್ನ ಗೆಳತಿಗೆ ಏನೈತೆ ನೋಡಮ್ಮಿ ಮಾಡಮ್ಮಿ ಅಂತೇಳಿ ಬಂದಿದ್ರಂದ್ರೆ ನನ್ನ ಸಸಿ ಮುಂದೆ ನಾನು ಎಷ್ಟು ಹೆಮ್ಮೆ ನಿಂತು ಹೇಳ್ಕೊತಿದ್ದ, ನೋಡಲೇ ನೋಡು ನನ್ನ ಗೆಳತಿಯರು ನನ್ನ ಬೆನ್ನ ನೆಲುಬಾಗಿ ನಿಂದಿರ್ತಾರೆ ನನ್ನ ಕಷ್ಟಕ್ಕಂತೇಳಿ ಎಷ್ಟು ಹೇಳ್ತಿದ್ದ ನಾನು. ನನಗೆ ಮಾರಿ ಇಲ್ದಂಗೆ ಮಾಡಿಬಿಟ್ರಿ ನೀವು ನನ್ನ ಸಸಿ ಮುಂದೆ ಬರಲಾರ್ದೆ. ಆಕೆ ಎಷ್ಟು ಆಡ್ಕೊಂಡ್ರು ಗೊತ್ತೇನ್ರಲ್ಲೇ ನಿಮ್ಗೆ, ಎಷ್ಟು ಬೇಜಾರಾಯ್ತು ನನಗೆ ಗೊತ್ತೇನು. ನಾ ಅದಕ್ಕೆ ನಿಮ್ಮ ಮನೆಗೆ ಬಂದು ಎಲ್ಲಿ ನ್ಯಾಯ ಪಂಚಾಯತಿ ಮಾಡ್ಕೊತ ಕೂಡ್ಲತ್ತೇಳಿ 2 ದಿನ ನಿಮ್ಮ ಮನೆಗೆ ಬಂದಿಲ್ಲ ಗೊತ್ತೇನು. ಈಗ ಸುಮ್ಮ ಓಡಾಡ್ಕೋತ ಬಂದ್ರೆ ಆಯ್ತತ್ತು, ಇಲ್ಲಿ ಕೆಂಚಕ್ಕನ ಮನೆಗೆ ಬಂದಿದ್ದ. ನೀ ಮಾಡ್ಬಾರ್ದಿತ್ತವ, ನನಗೆ ಭಾಳ ಬೇಜಾರಾಯ್ತು ನೋಡ್ಕೊ ಸುಮಿ. ರೆಡಿ ಮಾಡ್ತೀನಿ. ನೀ ಹಿಂಗೆ ತಿಳ್ಕೊತಂತೇಳಿ ನಾ ಅನ್ಕೊಂಡಿದ್ದಿಲ್ಲವ ಸುಶೀಲಕ್ಕ, ನೀ ನಮಗೆ ಇಷ್ಟ ಅರ್ಥ ಮಾಡ್ಕೊಂಡಿದ್ದೇನು? ಎಷ್ಟು ವರ್ಷಿನ ಗೆಳತನ ನಮ್ಮದು, ನಮ್ಮ ಗೆಳತನ ಬಗ್ಗೆ ನೀನು ಹಿಂಗೆ ಅನ್ಕೋತತ್ ನಾವು ಅನ್ಕೊಂಡಿದ್ದಿಲ್ಲ. ನೀ ನಮಗೆ ಎಷ್ಟು ಬೇಜಾರು ಮಾಡೋದು ಗೊತ್ತೇನು ಈಗ ಈ ಮಾತಂದು. ನಾವು ನಿನ್ನ ಪ್ರತಿ ಕಷ್ಟಕ್ಕೆ ನೀ ಕನಸಿನಾಗೂ ನಮ್ಮ ಹೆಸರು ತೊಗೊಂಡು ಕೂಗಿದ್ರ ನಾವು ಓಡ್ಕೋತ ಬರ್ತೀವಿ ಗೊತ್ತೇನು. ನಾನು ಕೆಂಚಕ್ಕ ಎಲ್ಲಿದ್ದರೂ ಓಡ್ಕೋತ ಬರ್ತೀವಿ. ಅಂಥದ್ರಾಗ ಅವತ್ತ ನೀನು ನೀನು ಸೊಸಿ ಕಚ್ಚಾಡತ್ತರ ನಾವು ಬರಲಿಲ್ಲ. ಯಾಕೆ ಹೇಳು, ಯಾಕೆ ಹೇಳು, ಯಾಕಂತ ನೀನೇ ಒಂದ್ಸರಿ ವಿಚಾರ ಮಾಡಿ ನೋಡು, ಯಾಕೆ ಬಂದಿಲ್ಲ ಅಂಥೇಳಿ. ತಪ್ಪು ತಿಳಿಯೋದು ಬಿಟ್ಟು ಆ ತಪ್ಪು ತಿಳಿಯೋದು ಪಕ್ಕಕ್ಕಿಟ್ಟು ವಿಚಾರ ಮಾಡಿ ನೋಡು, ನಾವು ಎದಕ್ಕೆ ಬಂದಿಲ್ಲ ಅಂಥೇಳಿ ನಿನಗೆ ತಿಳಿತದ. ಯಾಕಂದ್ರೆ ನಮ್ದು ಇಷ್ಟು ವರ್ಷಿನ ಗೆಳತನ ನೋಡು, ಒಂದಲ್ಲ ಎರಡಲ್ಲ, ಒಳ್ಳೆ 15-20 ವರ್ಷಿನ ಗೆಳತನ ನಮ್ಮದು ಸುಶೀಲಕ್ಕ. ನೀ ವಿಚಾರ ಮಾಡು, ನೀ ವಿಚಾರ ಮಾಡ್ದಂದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಇವತ್ತು ನನ್ನ ಗೆಳತಿ ನನ್ನ ಮನಸ್ಸಿನ ಮಾತು ತಿಳ್ಕೊಂಡು ಅಂಥೇಳಿ ಖುಷಿ ಆಗ್ತದ. ನೀನೇ ಹೇಳು, ನಿನ್ನ ಬಾಯಿ ನಿಂತು ಹೇಳು, ನಾವು ಯಾಕೆ ಬಂದಿಲ್ಲ ಅಂತ ಹೇಳು. ಅದಕ್ಕೆ ನಾನು ಈ ಕುಸುಮಿಗೆ ಮುಂದೆ ಮಾಡಿಬಿಟ್ಟೆ. ಏನಾರ ಒಂದು ತಲೆ ಓಡಿಸಿ ಏನಾರ ಒಂದು ಐಡಿಯಾ ಮಾಡೇ ಇಡ್ತಾಳಕಿ. ನೋಡು ಹೆಂಗೆ ಬಾಯಿ ಮುಚ್ಚಿಸೋಳಿ ಸುಶೀಲಕ್ಕಂದೀಗ, ಆಕಿನ ತಲೆಗೆ ಹುಳ ಬಿಟ್ಟೋಳು ಈಗ. ನಂಗೆ ತಿಳಿಲತ್ತಿಲ್ಲ, ನೀನೇ ಹೇಳು ಕುಸುಮಿ, ನನಗೆ ಯಾಕೆ ಹಂಗೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ನೀವೇ ಹೇಳಿ, ನನಗೆ ಗೊತ್ತಿದ್ರೆ ಹೇಳಬೇಕಲ್ಲ. ನಾವು ನಿನ್ನ ಸೊಸಿ ಬಾಯಿಗೆ ಅಂಜಿ ನಾ ಬರಲಿಲ್ಲ, ಇಡೀ ದಿನ ಪಂಚಾಯತಿ ಮಾಡ್ತೀರ ಅತ್ತಿ ಸೊಸಿ ನಿಂತ್ಕೊಂಡು ಅಂತೇಳಿ ನಾವು ಬರಲಿಲ್ಲ. ಈಗ ಅದೆಲ್ಲ ನಿನ್ನ ಮುಂದೆ ಹೆಂಗೆ ಹೇಳಬೇಕು ನಾನು? ತಡಿವ ಏನಾರ ಒಂದು ಹೇಳ್ತೀನಿ ಆ ಕಡೆ. ಯಾಕೆ ಬಂದಿಲ್ಲ ಅಂತೇಳಿ ಹೇಳ್ತೀನಿ ಕೇಳು ಸುಶೀಲಕ್ಕ. ನಿಂದು ಸೊಸಿ ಕಂಡಬಟ್ಟಿ ಚುರುಕದಳವಾಕಿ. ನಾವು ಈಗ ಗೆಳತಿಯರಾಗಿರ್ತೀವಿ, ನಿಂದೇ ತಪ್ಪಿರಲಿ ನಿನ್ನ ಸೊಸಿದೇ ತಪ್ಪಿರಲಿ, ನಾವಂತರೂ ನಿನಗೆ ಬಿಟ್ಕೊಡೋರಲ್ಲ. ನಿನ್ನ ಸೊಸಿ ನಾವು ನಿನ್ನ ಪರ ಮಾತಾಡೋದು ನೋಡಿ ಎಲ್ಲ ರೆಕಾರ್ಡಿಂಗ್ ಇಟ್ಟು ನಾಳೆಗೆ ನಿನ್ನ ಮಗನಿಗೆ ತೋರಿಸಿ, ನೋಡು ನಿಮ್ಮವ್ವ ಹಿಂಗೆ ಗೆಳತಿಯರಿಗೆ ಮನೆಗೆ ಕರೆಸಿ ಬೈಸ್ತಾಳೆ ನನಗೆ ಮಾಡ್ತಾಳಂತೆ ಒಂದಕ್ಕೆ ಆ್ಯಡ್ ಮಾಡಿ ಹೇಳ್ದೋಳು ಅಂದ್ರೆ ನಾಳೆಗೆ ನಿನ್ನ ಮಗ ಮನೆ ಬೇರೆ ಮಾಡಮ್ಮಂದ್ರೆ ಏನು ಮಾಡ್ತಿ? ನಮ್ಲಿಂತ ನಿನ್ನ ಮನೆ ಒಡೆದು ಹೋಗ್ಯತು ಎಲ್ಲರ ಬ್ಯಾಡ, ಯಾಕೆ ಬೇಕು ಪಾಪ ನಮ್ಮ ಸುಶೀಲಕ್ಕಗೆ. ಆಮೇಲೆ ಈ ಕಡೆ ನಮ್ಮ ಮನೆಗೆ ಬಂದಾಗೆ ಒಂದಿಟ್ಟು ಧೈರ್ಯ ಹೇಳಿದ್ರೆ ಆಯ್ತು ಅಂಥೇಳಿ ನಾವು ಬರಲಿಲ್ಲ. ಎಷ್ಟು ಮರ್ಗಿವು ಗೊತ್ತೇನು, ಪಾಪ ನಮ್ಮ ಸುಶೀಲಕ್ಕಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಹೋಗ್ಯದಲ್ಲಪ್ಪ, ನಡಕ್ಕೆ ಹೋಗಿ ಬಿಡಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಎಷ್ಟು ಕೊರ್ಗಿವಿ ನಾವಿಬ್ಬರು ಗೊತ್ತೇನು. ನಿನಗಿದೆಲ್ಲ ಎಲ್ಲಿ ಗೊತ್ತಾಗಬೇಕು? ನೀ ಏನೋ ಸಸಿ ಹೇಳಿದಳು ಅಂತ ಈಕಿ ನಮ್ಮ ಮುಂದೆ ಪಂಚಾಯತಿ ಮಾಡೋಕೆ ಬಂದು ನಿಂತು. ಇಷ್ಟೇ ನೀ ನಮ್ಗೆ ಅರ್ಥ ಮಾಡ್ಕೊಂಡಿದ್ದಲ್ಲ ಸುಶೀಲಕ್ಕ. ಬಿಡವ, ಭಾಳ ಸಾರ್ಥಕ ಆಯ್ತು ನಿನ್ನ ದೋಸ್ತಿ ಮಾಡಿ, ಭಾಳ ಬೇಜಾರು ಮಾಡಿಬಿಟ್ಟು ಸುಶೀಲಕ್ಕ. ನಾನು ಬರ್ತೀನಿ. ಎಂಥ ಕಿಲಾಡಿ ನೋಡಿ ನಮ್ಮ ಕುಸುಮಿ. ನಾವು ಅವತ್ತು ಹೋದ್ರೆ ಅತ್ತಿ ಸೊಸಿ ನಮಗೆ ಹಿಡ್ಕೊಂಡು ಬೀಳ್ತಾರಂತ ನಾವು ಹೋಗಿಲ್ಲ. ಈಕಿ ನೋಡಿ ಹೇಳೋ ರೀತಿ ನೋಡಿದ್ರ ಯವ್ವ ತಾಯಿ. ಕುಸುಮಿ ಹೋಗ್ಬೇಡ ನಿಂದಿರಲ್ಲೇ. 9 ತೋಳ ಹಳ್ಳಕ್ಕೆ ಬಿತ್ತು. ಇನ್ನ ಏನಾರ ಬೈಯದಿದ್ರು ಬೈಯವ ಸುಶೀಲಕ್ಕ, ಬೈಸ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮಿ ತಪ್ಪಾಯ್ತಲ್ಲೇ, ನನಗೆ ಗೊತ್ತಾಗಲಿಲ್ಲ. ನನ್ನ ಗೆಳತಿಯರು ಏನಂತ ಹೇಳಿ ನನಗೆ ಗೊತ್ತದ, ಆದ್ರೆ ನನ್ನ ಸೊಸಿ ಹೇಳಿದ ಮಾತಿಗೆ ನಾನು ಮಳ್ಳಾಗ್ಬಿಟ್ಟ. ತಪ್ಪಾಯ್ತಲ್ಲೇ ಕುಸುಮಿ, ಬೇಜಾರು ಮಾಡ್ಕೋಬೇಡ, ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗಬೇಡ. ನನ್ನ ಮನ್ಸಿಗೆ ಭಾಳ ಬೇಸರ ಆಗ್ತದ. ಕುಸುಮಿ ನಟ ಭಯಂಕರಿ ನೋಡು, ನನಗೆ ಬೇಜಾರು ಮಾಡ್ಕೋಬೇಡ ಅಂಥೇಳಿ ನೀ ಬೇಜಾರಾಗಿಬಿಟ್ಟಿದ್ದಿ. ಈಗ ಬಿಟ್ಟಾಕಿಲ್ಲಿಗೆ ನಾನೇನು ಸಿಟ್ಟಾಗಿಲ್ಲ, ನಾ ಏನು ಮನೆಗೆ ಹೋಗ್ತಿದ್ದಿಲ್ಲ, ಸುಮ್ಮ ಹಂಗೆ ತಮಾಷೆ ಮಾಡ್ದೆ. ಸುಮ್ಮಿ ಖರೇನು ನನ್ನ ಮೇಲೆ ಸಿಟ್ಟಿರಲಿಲ್ಲ. ಇನ್ಮೇಲೆ ಯಾವತ್ತೂ ನಂದು ಅದು ಸಸಿ ಮಾತೆ ಕೇಳಕ್ಕೆ ಹೋಗಲ್ಲ ನಾನು. ನನ್ನ ಗೆಳತಿಯರು ಏನಂತೇಳಿ ನನಗೆ ಗೊತ್ತು. ಅಂದ್ರೂ ಆಕಿ ತಲೆ ಹುಳ ಬಿಟ್ಟಿಡಲ್ಲ, ಅದಕ್ಕೆ ನಾನು ಹಾಗೆ ಸ್ವಲ್ಪ ಸಿಟ್ಟಿಗೆ ಬಂದ. ಏನು ಬೇಜಾರು ಮಾಡ್ಕೋಬೇಡ, ಹೋಗ್ಲಿ ಬಿಡವ, ನಿನ್ನ ಸಿಟ್ರ ಹೋಯ್ತಲ್ಲ ನಮ್ಗೆ ಅಷ್ಟೇ ಸಾಕು. ಕೆಂಚಕ್ಕ ನಿನಗೆ ಇಂಥ ದೊಡ್ಡ ಸಂಕಷ್ಟದಿಂದ ನಾನು
ಪಾರು ಮಾಡಿದ್ದೀನಿ. ಒಂದು ಸ್ಟ್ರಾಂಗ್ ಟೀ ಹೇಳಿ ನಿನ್ನ ಸಸಿಗೆ, ಸ್ಟ್ರಾಂಗ್ ಕೇಟಿ ಮಾಡಕ್ಕೆ ಹೇಳಿ ನಿನ್ನ ಸಸಿಗೆ. ಕೇಟಿ ಕುಡಿದು ಮಸ್ತಾಗಿ ಟಿ ವಿ ನೋಡ್ಕೊಂಡು ಹೋಗ್ಬಿಡ್ತೇವೆ ನಾವು. ಅದಕ್ಕೇನಂತ? ಆಯ್ತು ತಡಿ, ಈಗ ಹೇಳ್ತೀನಿ. ಅರ್ಚಿ, ಒಂದಿಟ್ಟು ಈರುಳ್ಳಿ ಪಕೋಡ ಆಯ್ತು, ಹಾಗೆ ಒಂದಿಟ್ಟು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಬಾ, ಒಂದು 3 ಕಪ್. ಹಾಂ ರೀ ಅತ್ತಿ, ಆಯ್ತು ತಗೋರಿ, ಮಾಡ್ಕೊಂಡು ಬರ್ತೀನಂತ. ಆಯ್ತು, ಈಗ ನನ್ನ ಸಸಿ ಬಿಸಿ ಬಿಸಿ ಪಕೋಡ ಮಾಡ್ಕೊಂಡು ಬರ್ತಾಳ. ಪಕೋಡ ತಿಂದು ಚಹಾ ಕುಡಿದು ಈ ಸೀರಿಯಲ್ ನೋಡ್ಕೋತ ಕುಂತ್ಬಿಟ್ರೆ ಆಯ್ತು. 3 ದಿನ ಆಯಿತು ನಾ ಇದು ಸೀರಿಯಲ್ಲೇ ನೋಡಿಲ್ಲ. ಯವ್ವ, ನಾನು ಸುಮ್ಮನೆ ಮಾತಿಗೆ ಹತ್ತು ಬಿಟ್ಟಿನಿ. ಮೊದಲೇ ಗೊತ್ತಿತ್ತಂದ್ರೆ ನಾ ಈ ಸೀರಿಯಲ್ ನೋಡ್ಕೊತ ಹಾಗೆ ಕುಂತೆ ಬಿಡ್ತಿದ್ದೆ. ನಾನು ಯಾರ ಮಾತಕ್ಕೆ ಕಿವಿ ಹಾಕೋತಿದ್ದಿಲ್ಲ. ಮಸ್ತ್ ಅದ ನೋಡಿ ಈ ಸೀರಿಯಲ್. ಚಂದ ಉಂಟದ. ನಾನು ಸಸಿಗತ್ಲೇನೆ ಅದಾಳು ನೋಡು ಕುಸುಮಿ. ಸೇಮ್ ನನಗೂ ಸಸಿಗತ್ಲೇನೆ ಮಾಡ್ತಾವಳು. ಹಾಂ, ನೋಡು ಹೆಂಗೆ ಮಾಡ್ತಾಳೆ, ಚಂಗ್ ಮಂಗ. ಹೌದು ನೋಡು, ಸೇಮ್ ಹಂಗೆ ಹೇಳ ಸುಶೀಲಾಕಂದು ಸಸಿಗತ್ಲೇನೆ. ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರತಿ ಸರಿ ಸಪೋರ್ಟ್ ಮಾಡ್ಕೋತಾ ಇಲ್ಲಿವರೆಗೂ ತೊಗೊಂಡು ಬಂದಿರಲ್ರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಗತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.